ನನಗೆ 1 ಕೋಟಿ 10 ಕೋಟಿ ದುಡ್ಡು ಮಾಡೋಕ್ಕಾಗಲ್ವಾ, ಹಿಂಗೆ ಮಾಡಿಬಿಡ್ತೀನಿ, ನನ್ನ ಬಿಗ್ ನೆಟ್ವರ್ಕ್ ಇದೆ. ನನಗೆ ಅದು ಅಲ್ಲ ಡ್ರೀಮ್. ನನ್ನ ಡ್ರೀಮ್ ಒಂದೇ ಒಂದಿರೋದು, ಇಂಡಸ್ಟ್ರಿಗೆ ಏನಾದರೂ ಕೊಡೋಣ ಅಂತ ನಾನು ಹೋರಾಟ ಶುರು ಮಾಡಿದೆ. ಕೆಲವೊಂದು ಲೀಡರ್ಗಳೆಲ್ಲ ಅರ್ಥ ಮಾಡ್ಕೊಂಡ್ರು ನನ್ನ ಫ್ರೀಕ್ವೆನ್ಸಿನ, ಯಾಕಂದರೆ ಅವ್ರದ್ದು ಅದೇ ಥರ ಹೋರಾಟ ಇತ್ತು. ಕೆಲವೊಬ್ಬರಿಗೆ ಅರ್ಥ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ನಾನೊಬ್ಬ ಹೋರಾಟಗಾರ, ಲೇಖಕ ಹಾಗೂ ಯಾವುದೇ ಕಂಪ್ನಿಯಲ್ಲಿ ನನ್ನ ಐಡಿ ಇಲ್ಲ, ನನ್ನ ಸ್ವಂತ ಕಂಪ್ನಿನೂ ಯಾವುದಿಲ್ಲ ಸ್ನೇಹಿತರೆ. ಓಕೆ, ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು. ಸೊ ಇವತ್ತು ಈ ಎಲ್ಲ ನೆಟ್ವರ್ಕರ್ಸ್ ದಿನ ನಾನು ಮಾಡೋ ಉದ್ದೇಶ ಏನು ಅಂತಂದರೆ, ನಾವೆಲ್ಲರೂ ಒಂದಾಗಬೇಕು, ಹಾಗೆ ನಮಗೊಂದು ಗೌರವ ಸಿಗಬೇಕು ಸರ್ಕಾರದಿಂದ. ಹಾಗೆ ನಮಗೆ ನೆಟ್ವರ್ಕರ್ಸ್, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಾವು ಬಿಟ್ಟು ದುಡಿತಾ ಇಲ್ಲ, ನಾವು ಸರ್ಕಾರಕ್ಕೆ GST ಕಟ್ತಾ ಇದ್ದೇವೆ. ನಾವು ಕಳ್ಳರಲ್ಲ, ನಾವು ದರೋಡೆಕೋಳರು ಅಲ್ಲ, ನಾವು ವೈಟ್ ಮನಿ ಕಟ್ತಾ ಇದ್ದೀವಿ. ವಿ ಆರ್ ಪೇಯಿಂಗ್ ವೈಟ್ ಮನಿ, ವಿ ಆರ್ ಟೇಕಿಂಗ್ ವೈಟ್ ಮನಿ. ಯಾಕೆ ಇಷ್ಟೆಲ್ಲ ಮಾಡಿದ್ರೇನು ಯಾಕೆ ನಮಗೆ ಮರ್ಯಾದೆ ಇಲ್ಲ? ಯಾಕೆ ಇಷ್ಟು ಕೀಳಾಗಿ ಟೆರರಿಸ್ಟ್ ಥರ ನೋಡ್ತಾ ಇದ್ದಾರೆ ಅಂದರೆ, ನಾವು ಧ್ವನಿ ಎತ್ತಿಲ್ಲ, ನಾವು ಒಗ್ಗಟ್ಟಿಲ್ಲ, ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಯಾಕೆ ಬಂದಿದ್ದಾರೆ ಗೊತ್ತಾ? ನಂಬರ್ ಎತ್ಕೊಂಡು ಅವ್ರ ಐಡಿ ಹಾಕೋಣ ಅಂತ, ಇಂಥ ಗಲೀಜ್ ಬುದ್ಧಿ ಹಿಡ್ಕೊಂಡು ಬಂದಿದ್ದಾರೆ. ಓಕೆ, ಅವರು ಎಲ್ಲಿ ಸಿಗ್ತಾರೆ ಅಂದರೆ 8 ಗಂಟೆ ಮೇಲೆ ಎಣ್ಣೆ ಬಾರ್ ಅಂಗಡಿಯಲ್ಲಿ ಸಿಗ್ತಾರೆ. ಅವ್ರು ನೆಟ್ವರ್ಕರ್ ಅಂತಂದು ಹೇಳ್ಕೊಂಡು ತಿರುಗ್ತಾರೆ. ಇಲ್ಲಿ ಬಂದ್ಬಿಟ್ಟು ನಂಬರ್ ಕಿತ್ಕೊಂಡು ನಮ್ಮ ಕಂಪ್ನಿಗೆ ಬಾ ಅಂತ ಹೇಳ್ತಾರೆ. ಸೊ ಇದೇ ಕೆಲಸ. ದೇ ಆರ್ ಕಾಲ್ಡ್ ಸೆಟ್ ವರ್ಕರ್ಸ್ ಅಂತ ಹೆಸರಿಟ್ಟಿದ್ದೀನಿ ಅವರಿಗೆ. ಸೆಟ್ಟಿಂಗ್ ಮಾಡ್ಕೊತಾನೆ ಜೀವನ ನಡೀತೈತೆ. ದೇ ಆರ್ ನಾಟ್ ನೆಟ್ವರ್ಕರ್ಸ್. ಸೊ ಬಿ ಕೇರ್ಫುಲ್. ಈಗ ನಿಮಗೆ ಯಾರಾದರೂ ನಂಬರ್ ಕೇಳಿದ್ರೆ, ಓ ಶರತ್ ಸರ್ ಹೇಳಿ ಸೆಟ್ ವರ್ಕರ್ ನೀನೇನಾ ಅಂತ ಹೇಳಿ. ಅರ್ಥ ಆಯ್ತಾ? ಇವತ್ತು ಪ್ರಪಂಚದಲ್ಲಿ ಯಾರೂ ಕೂಡ ಒಂದು ದಿನ ನಮಗೆ ಬೇಕು ಅಂತ ಧ್ವನಿ ಎತ್ತಿಲ್ಲ. ಪ್ರಪಂಚದಲ್ಲಿ, ಇಂಡಿಯಾದಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ಪ್ರಪಂಚದಲ್ಲಿ ಇವತ್ತು ಇದು ಆಗಿದೆ. ಅದು ನೀವೆಲ್ಲರೂ ಒಗ್ಗಟ್ಟಾಗಿದ್ದಕ್ಕೆ. ನೀವೆಲ್ಲ ಒಗ್ಗಟ್ಟಾಗಲಿದ್ರೆ ಆಗ್ತಾ ಇರಲಿಲ್ಲ ಇದು. ಯಾಕಂದ್ರೆ ಶರತ್ ಒಬ್ಬನೇ 6 ವರ್ಷದಿಂದ ಹೋರಾಟ ಮಾಡ್ತಿದ್ದಾನೆ. 1% ಡೆವಲಪ್ಮೆಂಟ್ ಆಗಲಿಲ್ಲ ಶರತ್ ಒಬ್ಬನಿದ್ದಕ್ಕೆ. ಇವತ್ತು 200, 500, 600 ಶರತ್ ಆಗಿದ್ದಾರೆ. ಇವತ್ತು ಕರ್ನಾಟಕ ಅಲ್ಲ, ಡೆಲ್ಲಿ, ದುಬೈ ಕೂಡ ಈ ನ್ಯೂಸ್ ಮುಟ್ಟಿದೆ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ. ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.